ಇದು ನೋಡ್ಲಿಕ್ಕೆ ತುಂಬಾ ಕಷ್ಟ ಅಂಡ್ ಕನ್ಫ್ಯೂಸಿಂಗ್ ಇದೆ ಅಲ್ಲ, ಕುಂಫು ತರ ಇದೆ. ಎಲ್ಲೋ ಒಂದು ಟಚ್ ಮಾಡಿದ ಕೂಡಲೇ ಮನುಷ್ಯ ಸತ್ತೋಗ್ತಾನೆ ಆ ತರ. ನಿಮ್ಗೆ ವಿಡಿಯೋಲಿ ಏನಾಗ್ತಿದೆ ಅಂತ ಕ್ಲಾರಿಟಿ ಬೇಕು ಅಂದ್ರೆ ವಿಡಿಯೋ ಎಂಡ್ ತನಕ ನೋಡಿ. ಅಂಡ್ ಇದೇ ತರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಕನ್ನಡದಲ್ಲಿ ಬೇಕಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಡೀಟೇಲ್ ಆಗಿ ಮಾತಾಡ್ತೀನಿ. ಫಸ್ಟ್ ರೀಸನ್ ವೇಗಸ್ ನರ್ವ್ ಸ್ಟಿಮ್ಯುಲೇಷನ್. ನಿಮ್ ಚೆಸ್ಟ್ ರೀಜನ್ ಅಲ್ಲಿ ಕಂಟಿನ್ಯೂಸ್ಲಿ ಪ್ರೆಷರ್ ಹಾಕಿದಾಗ ಆ ಜಾಗದಲ್ಲಿ ಇರುವ ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಸಡನ್ ಆಗಿ ಡ್ರಾಪ್ ಆಗ್ಬಹುದು, ಲೀಡಿಂಗ್ ಟು ಅ ವೇಸೋ ವೇಗಲ್. ಇದರಲ್ಲಿನ ಜನ ಫೇಂಟ್ ಆಗಿ ಸಾಯೋ ಚಾನ್ಸು ಇದೆ. ಎರಡನೇ ರೀಸನ್ ಬ್ಲಡ್ ಫ್ಲೋ ಕಂಪ್ರೆಷನ್ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ರಿಬ್ಸ್ ಮೇಲೆ ಪ್ರೆಷರ್ ಹಾಕಿದಾಗ ನಿಮ್ಮ ಬ್ರೈನಿಗೆ ಬ್ಲಡ್ ಕ್ಯಾರಿ ಮಾಡೋ ಬ್ಲಡ್ ವೆಸಲ್ಸ್ ಕಂಪ್ರೆಸ್ ಆಗ್ಬಹುದು. ಬ್ರೈನಿಗೆ ಹೋಗೋ ರಕ್ತ ರೆಸ್ಟ್ರಿಕ್ಟ್ ಆದ್ರೆ ಇದು ನಿಮ್ಮನ್ನ ಅನ್ಕಾನ್ಶಿಯಸ್ ಮಾಡಬಹುದು. ಇದು ತುಂಬಾ ಡೇಂಜರಸ್. ಇದು ಅಕಸ್ಮಾತ್ ಆದ್ರೆ ಇಮಿಡಿಯೇಟ್ಲಿ ಆ ಮನುಷ್ಯನ ಮಲಗಿಸಿ ಎರಡು ಕಾಲನ್ನ ಎತ್ತಿ, ಇದರಿಂದ ಅವರಿಗೆ ವಾಪಸ್ ಕಾನ್ಶಿಯಸ್ ಗೆ ಬರಕ್ ಹೆಲ್ಪ್ ಆಗುತ್ತೆ. ಥರ್ಡ್ಲಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರೈ ಮಾಡಬೇಡಿ. ಯಾರಿಗಾದ್ರೂ ಪ್ರೀ ಎಕ್ಸಿಸ್ಟಿಂಗ್ ಹಾರ್ಟ್ ಇಶ್ಯೂಸ್, ಲಂಗ್ ಇಶ್ಯೂಸ್ ಇದ್ರೆ ಇದನ್ನೆಲ್ಲ ಮಾಡೋದ್ರಿಂದ ಇಮಿಡಿಯೇಟ್ ಡೆತ್ ಆಗ್ಬಹುದು. ಫನ್ಗೂ ಅಟೆಂಪ್ಟ್ ಮಾಡಬೇಡಿ. ಅಕಸ್ಮಾತ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ದಯವಿಟ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ.